ಅಂತೂ ಇಂತೂ ಬೈಕ್ ಬಂತು. ಮಗನ ಖುಷಿಗೆ ಪಾರನೇ ಇರಲಿಲ್ಲ. ಮಕ್ಕಳ ಆಸೆಗಾಗಿ ಹೊಸ ಬೈಕ್ ಕೊಡಿಸುವ ತಂದೆ ತಾಯಿ ಕಷ್ಟ, ಸಾಲದ ನೋವು. ಆದರೆ ಮಕ್ಕಳ ಖುಷಿ ಮುಂದೆ ತಂದೆ ತಾಯಿಗೆ ಅದು ಯಾವುದೂ ಇರಲ್ಲ. ಆದರೆ ನಮ್ಮ ಮಗನಿಗೆ ತುಂಬ ದಿನದಿಂದ ಒಂದು 2 ವರ್ಷದಿಂದ ಬೈಕ್ ತೊಗೋಬೇಕು ಅನ್ನೋ ಆಸೆ. ಆದರೆ ಅಮ್ಮನ ಬೈಕ್ನೇ ಓಡಾಡಿಸ್ತಾ ಇದ್ದ. ಅಮ್ಮಂದು ಆ್ಯಕ್ಟಿವಾ ಇತ್ತು, ಅದನ್ನೇ ಓಡಿಸ್ಕೊಂಡು ಹೆಂಗೋ ಫಸ್ಟು ದುಡಿಮೆ ಮಾಡೋಣ, ಕೆಲಸ ಕನ್ಫರ್ಮ್ ಆಗಲಿ, ಆಮೇಲೆ ತಗೊಳ್ಳೋಣ ಅಂತ. ಆದರೂ ಕೊನೆಗೆ ಜಯಿಸಿ ಜಯವಂತನಾದ. ಹೊಸ ಗಾಡಿ ನಾನು ಒಂದ್ಸತಿ ನಾನೇ ಡೌನ್ ಪೇಮೆಂಟ್ ಮಾಡ್ತಿರೋದ್ರೆ ಅಮ್ಮನೇ ಮನೆಗೆ ಮಹಾಲಕ್ಷ್ಮಿ ಅಲ್ವಾ. ಅಮ್ಮನೇ ಮಕ್ಕಳಿಗೆ ಆಶೀರ್ವಾದ ಮಾಡೋದು, ಅವಳ ಖುಷಿನೇ ಮಕ್ಕಳಿಗೆ ಯಾವಾಗ ಇರುತ್ತೆ. ಅದಕ್ಕೆ ನಾವೇ ಗಾಡಿನ ಪೂಜೆ ಮಾಡ್ತಾ ಇದ್ವಿ, ಅಂದರೆ ನಮ್ಮ ಕೈಯಿಂದ ಆಶೀರ್ವಾದ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಮಗ ಕೂಡ ನೋಡಿ ಎಷ್ಟು ನೀಟಾಗಿ ಗಾಡಿನ ಇಬ್ಬರು ಸೇರಿಕೊಂಡು ಓಪನಿಂಗ್ ಸೆರೆಮನಿ ಮಾಡ್ತಾ ಇದ್ದೀವಿ. ಗಾಡಿ ತೊಗೊಂಡಿದ್ದೇ ಒಂದು ಖುಷಿ ಹಬ್ಬ. ಶೋರೂಮಲ್ಲಿ ನಮ್ಮದೇ ಫುಲ್ ಹಬ್ಬ. ಖುಷಿನೋ ಖುಷಿ. ಮಗ ದೊಡ್ಡ ಗಾಡಿ ಮೇಲೆ ಕುತ್ಕೊತಾರೆ. ಇಷ್ಟಿರೋ ಮಕ್ಕಳು 6 ತಿಂಗಳು 3 ತಿಂಗಳು ಇಷ್ಟೇ ಇರ್ತವೆ ಕೈಕಾಲು. ಆದರೆ ಬೆಳೀತಾ 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 ಮಕ್ಕಳು ನಮ್ಮನ್ನೇ ಮೀರಿಸ್ಬಿಡ್ತವೆ. ಏನು ಮಾಡೋಕ್ಕಾಗಲ್ಲ. ಫುಲ್ಲು ಡೀಟೇಲಾಗಿ ಗಾಡಿನ ನೋಡ್ತಾ ಇದ್ದಾನೆ. ಅದ್ರ ಬಗ್ಗೆ ಏನೆಲ್ಲ ಎಕ್ಸ್ಪ್ಲನೇಷನ್ ತೊಗೋಬೇಕು, ಗಾಡಿ ಹೆಂಗಿದೆ, ಅದರ ಉದ್ದ ಅಗಲ, ಗಾಡಿ ಯಾವ ಥರ ಮೈಲೇಜ್ ಕೊಡುತ್ತೆ, ಏನೆಲ್ಲ ಮಾಡಬೇಕು, ಆಫ್ ಆದಾಗ ಏನು ಮಾಡಬೇಕು, ಆನ್ ಆದಾಗ ಏನು ಮಾಡಬೇಕು, ಏನು ಪ್ರಾಬ್ಲಮ್ ಬರುತ್ತೆ, ಇದನ್ನೆಲ್ಲ ಡೀಟೇಲಾಗಿ ತಿಳ್ಕೊತಾ ಇದ್ದಾನೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದರೆ ಇದೆಲ್ಲ ಗೊತ್ತಿರಬೇಕಲ್ಲ. ಆಮೇಲೆ ಶೋರೂಮಲ್ಲಿ ಚಿಕ್ಕ ಗಾಡಿಗಳ ಕಲರ್ಗಳು ಚೆನ್ನಾಗಿತ್ತು. ನೋಡೇ ಬಿಡೋಣ ಒಂದ್ಸತಿ ಕಲರ್ಗಳೆಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಆ ಗಾಡಿಗಳ ಹತ್ರ ನಿಂತ್ಕೊಂಡು ಪೋಸ್ಗಳು ತೊಗೋತಾ ಇದ್ದೀವಿ. ನೋಡಿ ಈ ಥರ ಎಲ್ಲ ಆಮೇಲೆ ತೊಗೊಳಕ್ಕಾಗತ್ತಾ? ಯಾಕಂದರೆ ಒಂದ್ಸತಿ ಗಾಡಿಗೆ ನಾವು ಕ್ಯಾಶ್ ಕಟ್ಬಿಟ್ಟು ಈಚೆ ಬಂದಮೇಲೆ ಮುಗಿದೋಯ್ತು. ಮತ್ತೆ ಒಳಗಡೆ ಹೋದರೆ ಹೊಸ ಗಾಡಿನ ತೊಗೋಬೇಕು. ಸುಮ್ಮನೆ ನಾವು ಕೂತ್ಕೊಂಡ್ರೆ ಹಿಂಗೆಲ್ಲ ಬಿಡ್ತಾರೆ. ಅದೇ ಹೊಸ ಗಾಡಿ ತೊಗೋಬೇಕಾದ್ರೆ ನೋಡಿ ಯಾವ್ಯಾವ ಗಾಡಿ ಕಲರ್ ಇಷ್ಟ ಆಗುತ್ತೆ ಅಲ್ಲಿ ಕೂತ್ಕೊಂಡು ನಾವು ಪೋಸ್ಗಳು ಕೊಡೋಣ. ಯಾಕಂದರೆ 3 ಲಕ್ಷ ರೂಪಾಯಿ ಏನು ಸುಮ್ಮನೆ ಬರುತ್ತೆ. ಗಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಏನೇನು ಸಿಗುತ್ತೆ, ಏನೇನು ಫ್ಯೂಚರ್ ಇದೆ, ಯಾವಾಗ ಸರ್ವಿಸ್ ಬಿಡಬೇಕು, ಇದೆಲ್ಲ ತಿಳ್ಕೊಂಡಿದ್ದು. ಇದ್ರ ಜೊತೆಗೆ ಮಕ್ಕಳು ಹೊಸ ಬೈಕು ಅಂದಾಗ ಆಸೆ ಪಟ್ಟಾಗ ತಂದೆ ತಾಯಿ ತಮ್ಮ ಸಾಮರ್ಥ್ಯವನ್ನು ಮೀರಿ ಸಾಲ ಮಾಡಿ ಬೈಕ್ ಕೊಡಿಸ್ತಾರೆ. ಮಕ್ಕಳ ಮುಖದಲ್ಲಿ ನೋಡುವ ಸಂತೋಷವನ್ನು ನೋಡಿದಾಗ ಅವರ ಕಷ್ಟ, ಸಾಲದ ಭಾರ, ದಿನನಿತ್ಯದ ದುಡಿಮೆ ಎಲ್ಲವೂ ಕ್ಷಣಕಾಲ ಮರೆತು. ಆದರೆ ಆ ಬೈಕ್ನ ಹಿಂದೆ ತಂದೆ ತಾಯಿಯ ಬೆವರು, ಕಣ್ಣೀರು ಮತ್ತು ಸಾಲ ತೀರಿಸುವ ನೋವು ಅಡಗಿರುತ್ತದೆ. ಮಕ್ಕಳಿಗೆ ಬೈಕ್ ಅನ್ನೋದು ಒಂದು ಆಸೆ, ಆದರೆ ತಂದೆ ತಾಯಿಗೆ ಅದು ದೊಡ್ಡ ಜವಾಬ್ದಾರಿ. ಮಕ್ಕಳ ಖುಷಿಗಾಗಿ ತಮ್ಮ ಕಷ್ಟವನ್ನು ಮರೆಮಾಚುವವರೇ ನಿಜವಾದ ತಂದೆ ತಾಯಿ. ಆದರೆ ಮಕ್ಕಳನ್ನು ತಿಳ್ಕೊಬೇಕು, ತಂದೆ ತಾಯಿಗೆ ಮಾತ್ರನೇ ಜವಾಬ್ದಾರಿ ಇರಲ್ಲ. ತಂದೆ ತಾಯಿ ಇಷ್ಟು ದಿನ ದುಡಿಬೇಕಾದ್ರೆ ನಮಗೆಲ್ಲ ಕೊಡಿಸ್ತಾ ಇದ್ದಾರೆ, ಅವ್ರ ಜವಾಬ್ದಾರಿ. ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಕ್ಕಳು ಕೂಡ ತಂದೆ ತಾಯಿನ ಸರ್ಪ್ರೈಸ್ ಮಾಡೋ ಅಂಥದ್ದು. ತಂದೆ ತಾಯಿ ಏನು ದೊಡ್ಡದೆಲ್ಲ ಕೇಳಲ್ಲ, ಮನೆ ಕೊಡಿಸು, ಬ್ಯಾಂಕ್ ಅಕೌಂಟಲ್ಲಿ ಲಕ್ಷ ಲಕ್ಷ ದುಡ್ಡಿತ್ತು ಅಂತೆಲ್ಲ. ಆದರೆ ತಂದೆ ತಾಯಿ ಕಟ್ಟಿದ ಮನೆ ಆಗಿರ್ಬೋದು, ತಂದೆ ತಾಯಿ ತೊಗೊಂಡಿದ್ದ ಗಾಡಿಗಳಾಗಿರ್ಬೋದು, ತಂದೆ ತಾಯಿ ಆಸ್ತಿ ದುಡ್ಡು ಎಲ್ಲ ಮಕ್ಕಳಿಗಾಗುತ್ತೆ. ತಂದೆ ತಾಯಿ ಮೇಲೂ ಮಕ್ಕಳು ಅದೇ ಥರ ಇರಬೇಕು. ಅವರು ಆಸ್ತಿ ಕೊಡೋದಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ಸರ್ಪ್ರೈಸಾಗಿ ಒಂದು ಚಾಕ್ಲೇಟು, ಒಂದು ಹೂವು, ಹಬ್ಬಗಳಿಗೆ ಒಂದು ಬಟ್ಟೆ, ಇದೆಲ್ಲ ಮಾಡಿದಾಗ ತಂದೆ ತಾಯಿನೂ ಅನಿಸುತ್ತೆ, ಅಪ್ಪ ನಮ್ಮ ಮಕ್ಕಳು ನಾವು ದುಡ್ದಿದ್ದೆಲ್ಲನೂ ತೊಗೊಂಡ್ರು ನಮ್ಮನ್ನು ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೆ ಅಂತ. ಇಲ್ಲ, ನಾವು ದುಡಿಲೇ ಆಗದೇ ಇರೋಂಥ ಕಾಲದಲ್ಲಿ ಮಕ್ಕಳು ನಾವು ದುಡ್ದು ಸಾಕಿದ್ದನ್ನು, ಬೆಳೆಸಿದ್ದನ್ನು, ನಮ್ಮ ಬೆವರನ್ನು, ನಮ್ಮ ಕಷ್ಟನ ಮರಿದಂಗೆ ಈಗ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಯಾವಾಗಲೂ ತಂದೆ ತಾಯಿ ಮನಸ್ಸಲ್ಲಿ ದೊಡ್ಡ ಆಸೆ ಇರಲ್ಲ, ಚಿಕ್ಕ ಕನಸಿರುತ್ತೆ. ಸರ್ಪ್ರೈಸಸ್ ಒಂದು ಚಾಕ್ಲೇಟಿಂದ ಈಡೇ